ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ವಾಯ್ಸ್ ಆಫ್ ಯೂನಿವರ್ಸ್ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಗುರು ಪುಷ್ಯ ಯೋಗ ನಾಳೆ ಆಗ್ತಾ ಇದೆ 2026ರಲ್ಲಿ. ಅದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಇದೆ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮಾಹಿತಿ ತುಂಬ ಉಪಯೋಗವಾದದ್ದು. ಗುರು ಪುಷ್ಯ ಯೋಗವು ಸನಾತನ ಪಂಚಾಂಗದಲ್ಲಿ ಅತ್ಯಂತ ಪವಿತ್ರ ಮತ್ತು ಮಹಾಶುಭಕರ ಮುಹೂರ್ತಗಳಲ್ಲಿ ಒಂದು. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪುಷ್ಯ ನಕ್ಷತ್ರವನ್ನು ಎಲ್ಲ 27 ನಕ್ಷತ್ರಗಳಲ್ಲಿ ಶ್ರೇಷ್ಠವಾದದ್ದು, ಅಂದರೆ ನಕ್ಷತ್ರಗಳ ರಾಜ ಎಂದು ಗೌರವಿಸಲಾಗುತ್ತದೆ. ಈ ನಕ್ಷತ್ರದ ಅಧಿಪತಿ ಶನಿದೇವರಾಗಿದ್ದು ಇದರ ಅಧಿದೇವತೆ ಗುರು ಬೃಹಸ್ಪತಿ ಆಗಿರುವುದು ಇದರ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಪುಷ್ಯ ನಕ್ಷತ್ರವು 27 ನಕ್ಷತ್ರಗಳಲ್ಲಿ 8ನೇ ಸ್ಥಾನದಲ್ಲಿದ್ದು 8ನೇ ಸಂಖ್ಯೆ ದೈವಿಕ ಶಕ್ತಿಗಳ ದುರ್ಗಾದೇವಿ ಮತ್ತು ಮಹಾಲಕ್ಷ್ಮಿಗೆ ಸಮರ್ಪಿತವಾಗಿದೆ ಎಂದು ನಂಬಲಾಗಿದೆ. ಗುರು ಪುಷ್ಯ ಯೋಗ ಅಂದರೇನು? ಗುರುವಾರ ದಿನದಲ್ಲಿ ಪುಷ್ಯ ನಕ್ಷತ್ರ ಬಂದಾಗ ಉಂಟಾಗುವ ಅದ್ಭುತ ಶುಭ ಯೋಗವೇ ಗುರು ಪುಷ್ಯ ಯೋಗ. ಇದನ್ನು ವೇದ ಜ್ಯೋತಿಷ್ಯದಲ್ಲಿ ಅತ್ಯಂತ ಮಂಗಳಕರ ಯೋಗಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಗುರು ಬೃಹಸ್ಪತಿ ದೇವ ಜ್ಞಾನ, ಧನ, ಭಾಗ್ಯ. ಪುಷ್ಯ ಅಂದರೆ ಪೋಷಣೆ, ಬೆಳವಣಿಗೆ, ಸಮೃದ್ಧಿ. ಈ ಎರಡು ಸೇರೋದ್ರಿಂದ ಧನ, ಭಾಗ್ಯ, ಆಧ್ಯಾತ್ಮಿಕ ಶಕ್ತಿ, ಯಶಸ್ಸು, ಗುರುಕೃಪೆ ಹೆಚ್ಚುತ್ತದೆ ಎಂದು ನಂಬಿಕೆ. 21 ಮೇ 2026 ಗುರು ಪುಷ್ಯ ಯೋಗ. ದಿನ ಗುರುವಾರ, ನಕ್ಷತ್ರ ಪುಷ್ಯ ನಕ್ಷತ್ರ, ಯೋಗ ಗುರು ಪುಷ್ಯ ಯೋಗ. ಇದರ ಶುಭ ಮುಹೂರ್ತ ಮೇ 21 ಬೆಳಗ್ಗೆ 5:53 ಆರಂಭವಾಗಿ 22 ಮೇ ರಾತ್ರಿ 2:50 ಮುಕ್ತಾಯವಾಗುತ್ತದೆ. ಗುರು ಪುಷ್ಯ ಯೋಗದ ಮಹತ್ವ. ಈ ದಿನ ಮಾಡಿದ ಕೆಲಸಗಳು ಬೇಗ ಯಶಸ್ಸು ಪಡೆಯುತ್ತವೆ, ದೀರ್ಘಕಾಲ ಲಾಭ ಕೊಡುತ್ತವೆ, ಅಡಚಣೆ ಕಡಿಮೆ ಆಗುತ್ತದೆ, ಧನ ಮತ್ತು ಗೌರವ ಹೆಚ್ಚುತ್ತದೆ. ಈ ದಿನ ಏನು ಮಾಡಬಹುದು? ಧನ ಸಂಬಂಧಿತ ಚಿನ್ನ ಬೆಳ್ಳಿ ಖರೀದಿ, ಹಣ ಹೂಡಿಕೆ, ಹೊಸ ಬಿಸಿನೆಸ್ ವ್ಯಾಪಾರ ಆರಂಭ, ಬ್ಯಾಂಕ್ ಓಪನಿಂಗ್ಗೆ ಉತ್ತಮವಾಗಿದೆ. ಮನೆ ಸಂಬಂಧಿತ ಮನೆಗೆ ಹೊಸ ವಸ್ತು ತರೋದು, ವಾಹನ ಖರೀದಿ, ಆಫೀಸ್ ಓಪನಿಂಗ್, ಏನೇ ಒಂದು ಮನೆಗೆ ತರಬೇಕು, ಮನೆ ಕಟ್ಬೋದು, ಪ್ರಾಪರ್ಟಿ ಖರೀದಿ ಮಾಡ್ಬೋದು ಎಂದು ಒಳ್ಳೆ ದಿನ. ಆಧ್ಯಾತ್ಮಿಕದಲ್ಲಿ ಮಂತ್ರ ಜಪ, ದೀಕ್ಷೆ ಪಡೆಯೋದು, ಸಾಧನೆ ಆರಂಭ, ಗುರು ಪೂಜೆ, ಲಕ್ಷ್ಮೀ ಪೂಜೆ, ಗಣಪತಿ ಪೂಜೆ ಎಲ್ಲನೂ ಮಾಡ್ಬೋದು. ವಿದ್ಯಾರ್ಥಿಗಳು ಏನ್ ಮಾಡ್ಬೋದು ಅಂದ್ರೆ ಹೊಸ ಕೋರ್ಸ್ನ ಪಡಿಬೋದು, ಪುಸ್ತಕ ಖರೀದಿ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆರಂಭದ ದಿನ. ಈ ದಿನ ಏನು ತಪ್ಪಿಸಬಹುದು? ನಾವು ಏನ್ ಮಾಡಬಾರ್ದು ಅಂದ್ರೆ ಜಗಳ, ಸುಳ್ಳು ಮಾತು, ಕೋಪ, ಸಾಲ ಕೊಡುವುದು ತಗೊಳ್ಳುವುದು ಅವಾಯ್ಡ್ ಮಾಡ್ತಾರೆ ತುಂಬಾ ಜನ. ನೆಗೆಟಿವ್ ಥಾಟ್ಸ್ಗಳು, ಮದ್ಯಪಾನ, ಮಾಂಸಾಹಾರ ಸೇವನೆ ಮಾಡಬಾರದು. ಗುರು ಪುಷ್ಯ ಯೋಗ ಪೂಜೆ ವಿಧಾನ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಹಳದಿ ಅಥವಾ ಬಿಳಿ ಬಟ್ಟೆ ಧರಿಸಿ ಪೂಜೆ ಸ್ಥಳ ಶುಚಿ ಮಾಡಿ ದೀಪ ಹಚ್ಚಿ ಮೊದಲು ಗಣಪತಿ ಪೂಜೆ ಮಾಡಿ. ನಂತರ ನಿಮಗೆ ಇಷ್ಟವಾದ ದೇವರು ಅಂದ್ರೆ ನೀವು ಯಾರನ್ನ ಗುರು ಅನ್ಕೊಂಡಿದ್ದೀರಾ, ರಾಘವೇಂದ್ರ ಸ್ವಾಮಿ ಆಗಿರ್ಬೋದು, ಗುರು ದತ್ತಾತ್ರೇಯ ಆಗಿರ್ಬೋದು, ಶಿವ ಆಗಿರ್ಬೋದು, ಅವ್ರದ್ದು ಪೂಜೆನೂ ಮಾಡಬಹುದು. ಮತ್ತೆ ಗಣಪತಿಯ ಓಂ ಗಣಪತಿಯೇ ನಮಃ 108 ಬಾರಿ ಆದ್ರೂ ಜಪ ಮಾಡಿ. ಗುರು ಬೃಹಸ್ಪತಿ ದೇವರ ಪೂಜೆಯನ್ನು ಮಾಡಿ. ಅರ್ಪಣೆ ಏನ್ ಮಾಡ್ಬೇಕು ಅವ್ರಿಗೆ ಅಂದ್ರೆ ಹಳದಿ ಹೂ, ಕಡಲೆಬೇಳೆ, ಬೆಲ್ಲ, ಅರಿಶಿನ, ಬಾಳೆಹಣ್ಣು. ಡೈಲಿ ನಾವು ಎಲ್ಲರೂ ಪೂಜೆ ಮಾಡ್ತೀವಿ. ಇವತ್ತೊಂದು ದಿವಸ ನಾವು ಗುರು ಬೃಹಸ್ಪತಿ ಅವ್ರದ್ದು ಪೂಜೆನೂ ಮಾಡಬಹುದು. ನಂತರ ಗುರು ಮಂತ್ರ ಓಂ ಗ್ರಾಂ ಗ್ರೀಂ ಗೌಂ ಸ ಗುರುವೇ ನಮಃ. ಇದನ್ನು 108 ಬಾರಿ ಜಪ ಮಾಡಬಹುದು. ಪುಷ್ಯ ನಕ್ಷತ್ರ ಮಂತ್ರ ಓಂ ಬ್ರಂ ಬೃಹಸ್ಪತಿಯೇ ನಮಃ. ಇದನ್ನು ಕೂಡ ನಾವು 108 ಬಾರಿ ಜಪ ಮಾಡಬಹುದು. ಮತ್ತೆ ಧನ ಆಕರ್ಷಣೆಗೆ ಲಕ್ಷ್ಮಿ ಮಂತ್ರ ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಇದನ್ನು ಕೂಡ ನಾವು ಜಪ ಮಾಡಬಹುದು. ವಿಶೇಷ ಉಪಾಯಗಳು. ಈ ದಿನ ಏನ್ ಮಾಡಬೇಕು ಅಂದರೆ ಅರಳಿ ಮರಕ್ಕೆ ದೀಪ ಹಚ್ಚುವುದು. ಮತ್ತೆ ಇನ್ನೊಂದು ಬಿಟ್ಟಿದ್ದೀನಿ, ತುಳಸಿಗೆ ಕೂಡ ನಾವು ನೀರು ಹಾಕಿ ದೀಪನ ಹಚ್ಚಬೇಕು. ಗುರುವಾರ ಸಂಜೆ ಅರಳಿ ಮರದ ಕೆಳಗೆ ತುಪ್ಪದ ದೀಪ ಹಚ್ಚಿದ್ರೆ ಗುರುದೋಷ ಕಡಿಮೆ ಆಗುತ್ತದೆ, ಹಣದ ಸಮಸ್ಯೆ ಕಡಿಮೆ, ಭಾಗ್ಯ ಹೆಚ್ಚುತ್ತದೆ ಅಂತ ನಂಬಿಕೆ.
ಹಳದಿ ದಾನ. ದಾನದಲ್ಲಿ ಕಡಲೆಬೇಳೆ, ಅರಶಿನ, ಹಳದಿ ಬಟ್ಟೆ, ಹಳದಿ ಬಣ್ಣದ ತಿಂಡಿ ತಿನಿಸುಗಳು ದಾನ ಮಾಡಿದ್ರೆ ಗುರು ಕೃಪೆ ಬರುತ್ತದೆ. ಮೂರನೇದು ಬಾಳೆಗಿಡ ಪೂಜೆ. ಗುರುವಾರ ಬಾಳೆಗಿಡಕ್ಕೆ ನೀರು ಹಾಕಿ ಪೂಜೆ ಮಾಡಿದ್ರೆ ವಿವಾಹ ಯೋಗ, ಸಂತಾನ ಭಾಗ್ಯ, ಧನ ಲಾಭ ಹೆಚ್ಚುತ್ತದೆ ಎಂದು ಹೇಳುತ್ತಾರೆ. ಬಾಳೆಗಿಡದಲ್ಲಿ ವಿಷ್ಣು ಇರ್ತಾರೆ ಅಂತ ಹೇಳಲಾಗುತ್ತದೆ. ರಾತ್ರಿ ಏನು ಮಾಡಬಹುದು? ವಿಷ್ಣು ಸಹಸ್ರನಾಮ, ಗುರು ಸ್ತೋತ್ರ, ಧ್ಯಾನ, ಮಂತ್ರ ಜಪ ಮಾಡಬಹುದು. ಗುರು ಪುಷ್ಯ ಯೋಗದ ಲಾಭಗಳು: ಧನವೃದ್ಧಿ, ಜಾಬ್, ಬಿಸಿನೆಸ್ ಗ್ರೋತ್, ಗುರು ಕೃಪೆ, ವಿದ್ಯೆಯಲ್ಲಿ ಯಶಸ್ಸು, ಆಧ್ಯಾತ್ಮಿಕ ಶಕ್ತಿ, ಮನೆಗೆ ಸಮೃದ್ಧಿ, ಕೆಟ್ಟ ಅಡಚಣೆ ಕಡಿಮೆಯಾಗುತ್ತದೆ. ನೋಡಿ, ನಾವು ಏನು ಗುರುಗಳು ಅನ್ಕೋತೀವಲ್ಲ ಅವ್ರದ್ದು ಪೂಜೆ ಮಾಡ್ಬೋದು. ಏನು ಮಾಡಲಿಲ್ಲ ಅಂದರೆ ಹಳದಿ ಬಣ್ಣದ್ದು ದಾನ ಮಾಡಿ ಮತ್ತು ಓಂ ರಂ ಬೃಹಸ್ಪತಿಯೇ ನಮಃ ಇದಂತೂ ಚಾಂಟ್ ಮಾಡಿ, ಮತ್ತು ನಿಮ್ಮ ಗುರುಗಳು ಯಾರು ಅಂದ್ಕೊಂಡಿದ್ರಲ್ಲ ಅವ್ರ ಮಂತ್ರ ಅಂತೂ ಚಾಂಟ್ ಕಂಪಲ್ಸರಿ ಮಾಡಿ, ಪೂಜೆನೂ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಹರ ಹರ ಮಹಾದೇವ್.